ಮೈಸೂರು ಕೋಪರೇಟಿವ್ ಬ್ಯಾಂಕಿನ 2025ನೇ ಸಾಲಿನ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಲಯನ್ ಗೋಲ್ಡ್ ಟಿ ಸುರೇಶ್ ರವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಕ್ರಮ ಸಂಖ್ಯೆ 36 ಹಾಗೂ ಕಿರೀಟದ ಗುರುತನ್ನು ತಮ್ಮ ಚಿಹ್ನೆಯನ್ನಾಗಿ ಹೊಂದಿರುವ ಲಯನ್ ಗೋಲ್ಡ್ ಟಿ ಸುರೇಶ್ ರವರಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನಮಸ್ತೆ ಸರ್. ನಮಸ್ಕಾರ. ನಾನು ಲಯನ್ ಸುರೇಶ್ ಗೋಲ್ಡ್ ಅಂತ, ಚಿನ್ನ ಬೆಳ್ಳಿ ಕೆಲಸಗಾರರ ಅಧ್ಯಕ್ಷರಾಗಿದ್ದೀನಿ. ಮೈಸೂರು ಜಿಲ್ಲೆಗೆ ಲಯನ್ಸ್ ಕ್ಲಬ್ಬಲ್ಲಿದ್ದೀನಿ. ನಮ್ಮದು ಸ್ಪರ್ಶ ಹಾಸ್ಪಿಟಲ್ ಇದೆ ಬೊಮ್ಮು ಬಜಾರ್ ರೋಡಲ್ಲಿ. ನಾವು ತುಂಬ ಸೇವೆಗಳು ಮಾಡ್ತಾಯಿದ್ದೀವಿ. ಜನಕ್ಕೆಲ್ಲ ಗೊತ್ತಿದೆ, ತುಂಬ ನಾವು ಏನೇನು ಸೇವೆ ಮಾಡ್ತಾಯಿದ್ದೀವಿ ಅಂತ ಜನಕ್ಕೆ ಗೊತ್ತಿದೆ. ಜೊತೆಗೆ ನಾನು ಮೈಸೂರು ಕೋಪರೇಟಿವ್ ಬ್ಯಾಂಕ್ಗೆ ನಾನು ಎಲೆಕ್ಷನ್ ನಿಂತಿದ್ದೀನಿ. ನಿಮ್ಮ ಸಹಕಾರಗಳು ಬೇಕು ಅಂತ ನಾನು ತುಂಬ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಮುಂಚೆ ಎಲ್ಲ ನಮ್ಮ ಅಣ್ಣವರಾದ ಟಿ ರಾಜಗೋಪಾಲ್ ಅವರು ನಿಂತು ಕೆಲವು ಸೋತಿದ್ದಾರೆ. ಅದಾದಮೇಲೆ ನಂತರ ನಾನು ನಿಂತ್ಕೊಂಡಿದ್ದೆ. ಲಾಸ್ಟ್ ಟೈಮ್ ನಿಂತ್ಕೊಂಡು ಒಳ್ಳೆ ಮತ ತೊಗೊಂಡೆ ನಾನು. ಈಗ ಈ ಸಲ ನಾನು ನಿಂತಿದ್ದೀನಿ. ನಿಮ್ಮ ಸಹಕಾರ ನನಗೆ ಬೇಕು ಅಂತ ನಾನು ಕೇಳ್ಕೊತೀನಿ. ನನಗೊಂದು ಸಲ ಚಾನ್ಸ್ ಕೊಟ್ಟರೆ ನಾನು ಬ್ಯಾಂಕಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗೋಕ್ಕೆ ನಮಗೊಂದು ಅವಕಾಶ ಕೊಡಿ. ಆದಷ್ಟು ನಾನು ಮೈಸೂರಲ್ಲಿ ತುಂಬ ಕೆಲಸಗಳು ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಸೀರಿಯಲ್ ನಂಬರ್? ನಮ್ಮದು ಸೀರಿಯಲ್ ನಂಬರು 36. ಕಿರೀಟ ಬಂದಿದೆ. ನನಗೆ ತುಂಬ ಖುಷಿಯಾಯಿತು. ಕಿರೀಟ ರಾಜರ ಕಿರೀಟ. ರಾಜರವ್ರಿಗೂ ಭೇಟಿ ಮಾಡಿದೆ ನಾನು. ಅವರು ತುಂಬ ಖುಷಿ ಪಟ್ಟರು, ಒಳ್ಳೇದಾಗಲಿ ಅಂತ ಆಶೀರ್ವಾದ ಪಟ್ಟರು. ಅವರು ಖುಷಿ ಪಟ್ಟರು. ನನಗೆ ಅವೆಲ್ಲ ಖುಷಿಯಾಗಿದೆ. ಜನಗಳು ತುಂಬ ಖುಷಿ ಪಟ್ಟರು. ಏನು ನಿಮ್ಮ ಸುರೇಶ್ ಗೋಲ್ಡ್ ಅವ್ರಿಗೆ ಕಿರೀಟ ಬಂದಿದೆ, ನಾವು ಓಟ್ ಹಾಕ್ತೀವಿ ಅಂತ ತುಂಬ ಜನ ನಮಗೆಲ್ಲ ಹೇಳಿದ್ದಾರೆ. ಎಲ್ಲರೂ ಸೇರಿ ನನಗೆ ಗೆಲ್ಲಿಸಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಸೇವೆ ನಾನು ಯಾವಾಗಲೂ ಜೊತೆಯಲ್ಲಿ ಇರ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಬದಲಾವಣೆಗಳು ಮಾಡಬೇಕಲ್ಲಿ ಬ್ಯಾಂಕಲ್ಲಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ತುಂಬ ಬದಲಾವಣೆಗಳಾಗಬೇಕು. ನಾವೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿ ಇನ್ನು ಮುಂದಕ್ಕೆ ಯಾವ್ಯಾವ ಬದಲಾವಣೆಗಳು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಒಂದು ಅದ್ದೂರಿಯಾಗಿ ಆ ಬ್ಯಾಂಕ್ನ ಮುಂದರ್ಸ್ಕೊಂಡು ಹೋಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮತ್ತೆ ನೀವು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಸಮಾಜ ಸೇವೆಗಳನ್ನು ಮಾಡಿದ್ದೀರಾ ಅಂತ ಜನ ಹೇಳ್ತಾ ಇದ್ದಾರೆ. ಹೌದು. ಇದೆಲ್ಲದಕ್ಕೂ ನೀವು ಈ ಒಂದು ಅಧ್ಯಕ್ಷತೆಯಲ್ಲಿ ನೀವು ಮಾಡ್ತೀರಾ, ಇನ್ನು ಮುಂದುವರ್ಸ್ಕೊಂಡು ಹೋಗ್ತೀರಾ ಅಂತ ನಾವು ನಿಮಗೆ ಕೇಳ್ಬೋದಾ? ಖಂಡಿತ. ಇದೆಲ್ಲ ಒಂದು ಸ್ಥಾನ ಸಿಕ್ಕಿದಾಗ ನಮಗೂ ಒಂದು ಆಸೆ ಹುಮ್ಮಸ್ಸು ಎಲ್ಲ ಬರ್ತದೆ. ನಾವು ಮೈಸೂರಲ್ಲಿ ಇಡೀ ಕರ್ನಾಟಕದಲ್ಲೇ ನಮ್ಮ ಹೆಸರು ಕೂಗಾಡ್ತಾ ಇದೆ. ತುಂಬ ಕಡೆಯಿಂದ ಫೋನ್ಗಳೆಲ್ಲ ಬರ್ತದೆ. ತುಂಬ ಜನಕ್ಕೆ ಕೃತಕ ಕಾಲ್ಗಳೆಲ್ಲ ಹಾಕ್ಸ್ಕೊಟ್ಟಿದ್ದೀವಿ. 500ಕ್ಕೂ ಹೆಚ್ಚಾಗಿ ಹಾಕ್ಸ್ಕೊಟ್ಟಿದ್ದೀವಿ. ಇವತ್ತಿಗೂ 2-3 ಫೋನ್ಗಳು ಬರ್ತದೆ, ನಮಗೂ ಪ್ರಾಬ್ಲಮ್ ಇದೆ, ಕಾಲ್ ಪ್ರಾಬ್ಲಮ್ ಆಗಿದೆ, ಹಾಕ್ಸ್ಕೊಡಿ ಅಂತ. ನಾವು ಹೋಗಿ ಅವ್ರಿಗೆಲ್ಲ ಏನು ಬೇಕು ವ್ಯವಸ್ಥೆಗಳು ಮಾಡಿಕೊಡ್ತಾ ಇದ್ದೀವಿ. ಕಣ್ಣೊಂದು ಆಪ್ರೇಷನ್ಗಳು ಮಾಡಿಸ್ಕೊಡ್ತಾ ಇದ್ದೀವಿ, ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ವಿ. ಆಮೇಲೆ ಕನ್ನಡಕಗಳು ತೆಗೆದುಕೊಡ್ತಾ ಇದ್ದೀವಿ. ಹೆಲ್ತ್ ಚೆಕಪ್ ಅದು ಇದೆಲ್ಲ ಕ್ಯಾಂಪ್ಗಳೆಲ್ಲ ಹಾಕ್ಸ್ತಾ ಇದ್ದೀವಿ. ತುಂಬ ಸರ್ವಿಸ್ಗಳು ಮಾಡ್ತಾ ಇದ್ದೀವಿ. ನಮ್ಮದೊಂದು ಟೀಮೇ ಇದೆ.
ನಾವೆಲ್ಲ ಕುತ್ಕೊಂಡು ಪ್ಲ್ಯಾನ್ ಮಾಡಿ ಅದು ಮಾಡಬೇಕು ಎಲ್ಲ ಥರನೂ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ನಾವು ಇನ್ನೂ ತುಂಬ ಚೆನ್ನಾಗಿ ಜನಕ್ಕೆ ಒಂದು ಒಳ್ಳೇದಾಗಬೇಕು ಅನ್ನೋ ರೀತಿಲಿ ನಾವೆಲ್ಲ ಮಾತಾಡ್ಕೊಂಡು ಮಾಡ್ತಾ ಇದ್ದೀವಿ. ಮೈಸೂರು ಜನತೆಗೆ ನಾವು ಇನ್ನೂ ಎಷ್ಟು ಮಾಡೋಕ್ಕೂ ನಮಗೆ ಖುಷಿನೇ ಸಿಗ್ತದೆ. ಯಾಕಂದರೆ ನಾವು ಎಲ್ಲೇ ಹೋದರೂ ತುಂಬ ಗುರುತಿಸ್ತಾರೆ ಮಾಡ್ತಾರೆ. ಕೆಲವ್ರಿಗೆ ನಾನು ಅಬ್ಸರ್ವ್ ಮಾಡಿರಕ್ಕಿಲ್ಲ, ಅವರೇ ನಾನು ಕರೆದು ಮಾತಾಡಿಸ್ತಾರೆ. ಸರ್ ನೀವು ನಮ್ಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ರಿ, ಮಟ್ಟಿದ್ರಿ, ನೀವು ಇಲ್ಲಿ ಸಿಕ್ಕಿದ್ರಿ, ಭಾರಿ ಖುಷಿ ಆಯ್ತು ಅಂತೆಲ್ಲ ಹೇಳ್ತಾಗ ನಮಗೆ ಹುಮ್ಮಸ್ ಬರ್ತದೆ. ಎಲ್ಲ ಕಣ್ಣಿಡ್ದು ಮಾತಾಡಿಸ್ತಾರಲ್ಲ ಅಂತ ನಾನು ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ಅಂತ ನನಗೆ ತುಂಬ ಆಸಕ್ತಿ ಬರ್ತದೆ. ನನಗೆ ಭಾಳ ಜನ ಹೇಳ್ತಾ ಇದ್ದಾರೆ ಸುರೇಶ್ ಗೋಲ್ಡ್ ಅವರು ಬಡವರಿಗೆ ತುಂಬ ಸಹಕಾರ ಮಾಡುವಂಥ ವ್ಯಕ್ತಿ, ಮತ್ತು ಅವರು ಬಡವರ ಬಗ್ಗೆ ತುಂಬ ಕಾಳಜಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿಕೊಂಡೆ ನಾವು ನಿಮಗೆ ಇವತ್ತು ನಿಮ್ಮ ಹತ್ರ ಮಾತನಾಡ್ಲಿಕ್ಕೆ ಬಂದಿರೋದು. ಬಡವ್ರುಗಳು ನೋಡಿದಾಗ ತುಂಬ ಬೇಜಾರಾಗ್ತದೆ. ಈ ಹಾಸ್ಪಿಟ್ಲುಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿದಾಗ ಈಚೆ ಕಡೆ ಎಲ್ಲ ಊಟ ನೀರಿಕ್ಕಿಲ್ಲ. ತುಂಬ ಜನಗಳೆಲ್ಲ ಕಾಯ್ಕೊಂಡಿರ್ತಾರೆ, ಹಸ್ಕೊಂಡಿರ್ತಾರೆ, ಕಾಯ್ಕೊಂಡಿರೋಕ್ಕೆ ಹಸ್ಕೊಂಡಿರ್ತಾರೆ. ಅವ್ರು ನೋಡಿದಾಗ ನಮಗೆ ನೋವಾದಾಗ ನಾವು ಒಂದೊಂದು ಬ್ಯಾಚ್ ಹೋಗ್ಬಿಟ್ಟು ಊಟ ಗೀಟ ಕೊಡೋದು ಮಟ್ಟೋದು ಮಾಡ್ತೀವಿ. ಕೆಲವರು ಎಲ್ಲ ಚಳಿಗಾಲದಲ್ಲಿ ಎಲ್ಲ ಬೆಡ್ಶೀಟ್ ಏರಿಕ್ಕಿಲ್ಲ, ಹಾಗಾಗಿ ಮನೆಗಿರ್ತಾರೆ. ನಾವು ಅಂಥವ್ರಿಗೆಲ್ಲ ಹೋಗಿ ಬೆಡ್ಶೀಟ್ ಹಾಕೋದು ಮಟ್ಟೋದು ಎಲ್ಲ ಸೇವೆಗಳು ಮಾಡ್ತಾ ಇದ್ದೀವಿ. ಆಮೇಲೆ ತುಂಬ ಜನಕ್ಕೂ ಫೋನ್ಗಳು ಬರ್ತದೆ, ಅವ್ರುಗಳಿಗೂ ಏನೇನಾರು ಒಂದು ಮಾಡಬೇಕು ಅಂತ ನಮ್ಮ ಟೀಮ್ ಎಲ್ಲ ಕುತ್ಕೊಂಡು ನಾವು ಎಲ್ಲ ಮಾತುಕತೆ ಎಲ್ಲ ಆಗಿದೆ. ಈ ಎಲೆಕ್ಷನ್ ಮುಗಿದ ಮೇಲೆ ಎಲ್ಲ ಒಂದು ಒಳ್ಳೆ ರೀತಿಯಿಂದ ನಂಗೆ ಗೆಲ್ಲಿಸ್ತೀರಾ ಅಂತ ನನಗೊಂದು ನಂಬಿಕೆ ಇದೆ. ನನ್ನ ಕ್ರಮ ಸಂಖ್ಯೆ ಬಂದು 36 ಕಿರೀಟ ಬಂದಿದೆ. ದಯವಿಟ್ಟು ನನಗೆ ವೋಟ್ ಹಾಕಿ ನಾನು ಗೆಲ್ಲಿಸಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಇರಲಿ. ನನ್ನ ಹೆಸರು ಸತೀಶ್ ಗೌಡ ಅಂತ, ನಮಸ್ಕಾರ. ಮತ್ತು ನನ್ನ ಹೆಸರು ಸೋಲಾರ್ ಸತೀಶ್ ಅಂತ ಕರೀತಾರೆ. ನಾನು ಸೋಲಾರ್ ವಾಟರ್ ಹೀಟ್ರಲ್ಲಿ ನಾನು ಡಿಸ್ಟ್ರಿಬ್ಯೂಟರ್ ಆಗಿ ಸತತ 21 ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಕಸ್ಟಮರ್ನೆಲ್ಲ ಇದ್ದಾರೆ. ಪ್ಲಸ್ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ 19ನೇ ತಾರೀಕು ನಡೆಯಲಿರುವ ಚುನಾವಣೆಯಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದು. ಭಾನುವಾರ ಎಕ್ಸಿಬಿಷನ್ ಗ್ರೌಂಡಲ್ಲಿ ಎಲೆಕ್ಷನ್ ಇದೆ. ದಯವಿಟ್ಟು ಮತದಾರರಲ್ಲಿ ವಿನಂತಿ, ನಮಗೆ ಒಂದು ಆಶೀರ್ವಾದ ಮಾಡಬೇಕು ಅಂತ ವಿನಂತಿಸುತ್ತೇನೆ. ಏನಕ್ಕೆ ಅಂದರೆ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ 119 ವರ್ಷದ ಇತಿಹಾಸ ಹೊಂದಿರುವ ಬ್ಯಾಂಕ್ ಅದು. ಇವಾಗ ಏನಾಗಿದ್ರೆ 35,000 ಜನ ಮೆಂಬರಲ್ಲಿ 23,000 ಜನ ನಾನ್ ಟ್ರಾನ್ಸಾಕ್ಷನ್ ಪೀಪಲ್ಸ್ ಇದ್ದಾರೆ, 11,000 ಜನ ಎಲಿಜಿಬಲ್ ವೋಟರ್ಸ್ ಇದ್ದಾರೆ. ಈ 35,000 ಜನ, ನನ್ನ ಇಂಟೆನ್ಷನ್ಸ್ ಏನಕ್ಕೆ ನಿಂತಿರೋದು ಅಂದರೆ 35,000 ಜನ ಒಂದೇ ಬ್ರ್ಯಾಂಚಲ್ಲಿ, ಯಾವ ಬ್ಯಾಂಕಲ್ಲೂ ಒಂದೇ ಬ್ರ್ಯಾಂಚ್ 35,000 ಜನ ಮೆಂಬರ್ಸ್ ಇಲ್ಲ. ನಮ್ಮ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ 120 ವರ್ಷ ಇತಿಹಾಸ ಇರುವ ಬ್ಯಾಂಕಲ್ಲಿ ಒಂದೇ ಬ್ರ್ಯಾಂಚಲ್ಲಿ 120 ವರ್ಷದ ಬ್ಯಾಂಕು 35,000 ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ. ಈಗ ನನ್ನ ಮುಂದಿನ ಅಜೆಂಡಾ ಏನು ಅಂದರೆ ನೆಫ್ಟು ಈಗೆಲ್ಲ ಆನ್ಲೈನ್ ಬಂದಿದೆ, ಆ್ಯಪ್ ಮಾಡಬೇಕು ಅನ್ನೋದು ನನ್ನ ಅಜೆಂಡಾ ಇದೆ. ಏನಕ್ಕೆ ಅಂದರೆ ಹೆಬ್ಬಾಳಿಂದ ಬಂದು ಗಾಂಧಿ ಸ್ಕ್ವೇರ್ ಒಂದೇ ಬಿಲ್ಡಿಂಗಲ್ಲಿ ಬಂದು 35,000 ಜನ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಶಾರದಾ ದೇವಿ ನಗರದಲ್ಲಿ ಪ್ರಾಪರ್ಟಿ ಇದೆ ಕೋಆಪರೇಟಿವ್ ಬ್ಯಾಂಕ್ ಹೆಸರಲ್ಲಿ, ಅದೊಂದು ಬ್ರಾಂಚ್ ಓಪನ್ ಮಾಡಬೇಕು ಅಂತ ಈ ಹಾಲಿ ನಿರ್ದೇಶಕರದ್ದೆಲ್ಲ ಪ್ಲ್ಯಾನ್ ಇದೆ. ನಾವು ನಿರ್ದೇಶಕರಾಗಿ ಹೋದರೆ ಈ ಹೊಸದಾಗಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಅಂತ ಒಂದು ಆ್ಯಪ್ ಓಪನ್ ಮಾಡಿ ಗೂಗಲ್ ಪೇ, ಫೋನ್ಪೇ, ನೆಫ್ಟು, RTGS ಏನೇನು ಸೌಲಭ್ಯಗಳಿರುತ್ತೆ ಎಲ್ಲ ಆನ್ಲೈನ್ ಮುಖಾಂತರ ಮಾಡೋಕ್ಕೆ, ಸೇವೆ ಮಾಡೋಕ್ಕೆ, ಅವಕಾಶ ಮಾಡೋಕ್ಕೆ ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ. ನಮ್ಮ ಗುರುತು ಬಂದು ಸೂರ್ಯ, ಬೆಳಗುತ್ತಿರುವ ಸೂರ್ಯ. ನಾನು ಸೋಲಾರ್ ಕೆಲಸ ಮಾಡ್ತಾ ಇರೋದ್ರಿಂದ ದೇವರು ಅದು ಚೀಟಿಲಿ ಎತ್ತಿಯೇ ಸೂರ್ಯ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಸೇವೆ ಮಾಡಲು ಅವಕಾಶ ಮಾಡಬೇಕಾಗಿ ವಿನಂತಿಸುತ್ತೇನೆ. ನನ್ನ ಹೆಸರು ರಾಯಪ್ಪ. ಇವತ್ತು ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾಗಿ ಗೋಲ್ಡ್ ಸುರೇಶ್ ಅವರು ಮತ್ತು ಸತೀಶ್ ಗೌಡರು ಇವರಿಬ್ಬರೂ ನಿಂತ್ಕೊಂಡಿದ್ದಾರೆ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿಗೆ. ಅವ್ರಿಗೆ ಉತ್ತಮ ಮತಗಳನ್ನು ಕೊಟ್ಟು ಅವ್ರನ್ನ ಬೆಂಬಲಿಸಬೇಕು. ಯಾಕೆಂದರೆ ಸಾರ್ವಜನಿಕರಿಗೆ ಇವತ್ತು ಬೇಕಾದಂಥ ಈ ಇಬ್ಬರು ನಮಗೆ ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ಇವತ್ತು ಗೋಲ್ಡ್ ಸುರೇಶ್ ಅವರು ಫ್ರೀ ಕಣ್ಣಿನ ಚಿಕಿತ್ಸೆಗಳನ್ನು ಮಾಡಿಸ್ತಾ ಇದ್ದಾರೆ. ಹಲವಾರು ಕುರುಡರುಗಳಿಗೆ ಅವರಿಗೆ ಬೇಕಾದಂಥ ವಸ್ತುಗಳನ್ನು ದಾನವಾಗಿ ಕೊಡ್ತಾ ಇದ್ದಾರೆ. ಇಂಥವ್ರು ಗೆದ್ದರೆ ನಮ್ಮ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಉತ್ತಮ ಸ್ಥಾನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ನಂಬಿಕೆ. ಒಂದು, ಇವರು ಕಿರೀಟದ ಗುರುತು, ಇವರು ಸೂರ್ಯನ ಗುರುತು. ಇವರ ಕ್ರಮ ಸಂಖ್ಯೆ 36 ಇವರನ್ನ ಉತ್ತಮ ಮತಗಳಿಂದ ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಆಸೆ. ದಯವಿಟ್ಟು